ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಂಗಳೂರು ಸ್ಪೆಷಲ್ ಫೇಮಸ್ ಪತ್ರೊಡೆ ಹೇಗೆ ಮಾಡೋದಂತ ಹೇಳಿಕೊಡ್ತಿದ್ದೀನಿ. ಮೊದಲಿಗೆ ಚೆನ್ನಾಗಿ ಎಲೆಯನ್ನು ತೊಳಿಬೇಕು. ಇದೇ ತರಹ ಎಲ್ಲ ಸೊಪ್ಪನ್ನು ಚೆನ್ನಾಗಿ ತೊಳಿಬೇಕು. ಇದನ್ನೆಲ್ಲ ಹೀಗೆ ಇಟ್ಟು ಸುತ್ತಿ ಕಟ್ ಮಾಡಬೇಕು. ನೋಡಿ, ಈ ತರಹ ಕಟ್ ಮಾಡಬೇಕು. ಈಗ ನೋಡಿ, ಎಲ್ಲ ಸೊಪ್ಪನ್ನು ಕಟ್ ಮಾಡಿ ಆಯಿತು. ಇದನ್ನು ಒಂದು ಪಾತ್ರೆಗೆ ಹಾಕಿ 2 ಸಲ ನೀರು ಹಾಕಿ ಕ್ಲೀನ್ ಮಾಡಬೇಕು. ನೋಡಿ, ಇಲ್ಲಿ ನಾನು 7 ರಿಂದ 8 ಗಂಟೆ ನೆನೆಸಿದ ಬಾಯ್ಲ್ಡ್ ರೈಸನ್ನು ಗ್ರೈಂಡರ್ಗೆ ಹಾಕ್ತಿದ್ದೇನೆ. ನಾನಿಲ್ಲಿ 1 kg ಬಾಯ್ಲ್ಡ್ ರೈಸ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ಬೇಕಾಗುವಷ್ಟು ನೀರು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ 8 ಬ್ಯಾಡ್ಗೆ ಮೆಣಸು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಹುಳಿ ಹಾಕಬೇಕು. ನಂತರ ಜೀರಿಗೆ 1 ಚಮಚ, ಕೊತ್ತಂಬರಿ ಬೀಜ 2 ಚಮಚ, ಹೆಸರು ಕಾಳು 1 ಚಮಚ, ಕಲ್ಲುಪ್ಪು ಟೇಸ್ಟಿಗೆ ಬೇಕಾಗುವಷ್ಟು, ನಂತರ ಉದ್ದಿನಬೇಳೆ 1 ಚಮಚ. ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ತೆಗಿಬೇಕು. ಈಗ ನೋಡಿ, ಇಲ್ಲಿ ಇದಕ್ಕೆ ಕೆಸುವಿನ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ಹುಳಿ ಹಾಕಿದ್ರಿಂದ ತುರಿಸುವುದಿಲ್ಲ ಕೈ, ಇಲ್ಲದ್ರೆ ತುರಿಸ್ತದೆ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾ ಬರಬೇಕು. ಈಗ ಮೊದಲಿಗೆ ಒಂದು ಸಾಗುವಾನಿ ಎಲೆ ತೆಗೆದುಕೊಂಡು ಅದಕ್ಕೆ ಈ ಹಿಟ್ಟನ್ನು ಹೀಗೆ ಬಿಡಿಸ್ತಾ ಬರಬೇಕು. ಬಿಡಿಸಿ ಎಲೆಯ 4 ಸೈಡ್ ಕೂಡ ಫೋಲ್ಡ್ ಮಾಡಿ ಇಡಬೇಕು. ಈಗ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಅದಕ್ಕೆ ನಾವು ಎಲೆಯಲ್ಲಿ ಹಾಕಿದಂತಹ ಹಿಟ್ಟನ್ನು ಇದರಲ್ಲಿ ಇಟ್ಟು ಬೇಯಿಸಬೇಕು. ಇದು ಬೇಯಬೇಕಾದ್ರೆ 40 ರಿಂದ 45 ನಿಮಿಷ ಬೇಕಾಗುತ್ತೆ. ಇದು ಈಗ ಬೆಂದಿದೆ. ಇದನ್ನು ತೆಗೆದು ಸ್ವಲ್ಪ ಆರಿದ ನಂತರ ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಳ್ಬೇಕು. ಮಸಾಲ ಮಾಡಲಿಕ್ಕೆ 1 ಚಮಚ ತೆಂಗಿನೆಣ್ಣೆ, 1 ಚಮಚ ಉದ್ದಿನಬೇಳೆ, 3 ಚಮಚ ಕೊತ್ತಂಬರಿ ಬೀಜ,
ಜೀರಿಗೆ 1 ಚಮಚ, ಇಷ್ಟನ್ನು ಫ್ರೈ ಮಾಡಬೇಕು. ನಂತರ 8 ರಿಂದ 9 ಬ್ಯಾಡಗಿ ಮೆಣಸು, ಕರಿಬೇವು ಸ್ವಲ್ಪ, ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ ನಂತರ ಪ್ಲೇಟಿಗೆ ಹಾಕಿ ಅದಕ್ಕೆ ಈರುಳ್ಳಿ 1, ಹುಳಿ ಸ್ವಲ್ಪ, 1 ಇಡೀ ತೆಂಗಿನಕಾಯಿ, ತುರಿದಂತಹ ತೆಂಗಿನಕಾಯಿ ಇಷ್ಟನ್ನು ಹಾಕಿ ಗ್ರೈಂಡರಲ್ಲಿ ಗ್ರೈಂಡ್ ಮಾಡಬೇಕು. ಅದಕ್ಕೆ ಬೇಕಾಗುವಷ್ಟು ನೀರು ಕೂಡ ಆ್ಯಡ್ ಮಾಡಬೇಕು. ಈಗ ನೋಡಿ ಮಸಾಲೆ ಕಡ್ದಾಗಿದೆ. ಇದಕ್ಕೆ ಕಲ್ಲುಪ್ಪು ಆ್ಯಡ್ ಮಾಡಬೇಕು, ನೀರು ಕೂಡ ಆ್ಯಡ್ ಮಾಡಬೇಕು. ನಂತರ ಎಷ್ಟು ನೀರು ಬೇಕು ಅಷ್ಟು ಹಾಕಿ ಹದ ಮಾಡಬೇಕು. ಅದಕ್ಕೆ 1 ನೀರುಳ್ಳಿ, ಮಸಾಲೆ ಚೆನ್ನಾಗಿ ಕುದಿದ ನಂತರ ನಾವು ಕಟ್ ಮಾಡಿಟ್ಟಂತಹ ಪತ್ರೊಡೆಯನ್ನು ಇದಕ್ಕೆ ಹಾಕಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೋಡಿ ಚೆನ್ನಾಗಿ ಕುದಿದಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ 2 ಚಮಚ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, 1 ಬ್ಯಾಡಗಿ ಮೆಣಸು, ಕರಿಬೇವು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇದಕ್ಕೆ ಒಗ್ಗರಣೆ ಕೊಡಬೇಕು. ಈಗ ನಮ್ಮ ತುಳುನಾಡು ಸ್ಪೆಷಲ್ ಪತ್ರೊಡೆ ರೆಸಿಪಿ ರೆಡಿಯಾಗಿದೆ. ನಮ್ಮ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.